ಸಚಿವ ರಾಜನ ಪುತ್ರ ರಾಜೇಂದ್ರ ಹತ್ಯೆಗೆ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಜಕ್ಕೂ ರಾಜೇಂದ್ರನ ಹತ್ಯೆಗೆ ಸ್ಕೆಚ್ ನಡೆದಿದ್ದ ಆಡಿಯೋ ಇಂದಾನೆ ಈಗ ಬಯಲಾಗಿದೆಯಾ? ಕೊಲೆ ಪ್ರಕರಣ 18 ನಿಮಿಷದ ಆಡಿಯೋ ಒಂದು ಸಿಕ್ಕಿದೆ. ಸಚಿವ ರಾಜಣ್ಣ ಪುತ್ರ ರಾಜೇಂದ್ರ ಹತ್ಯೆಗೆ ಯತ್ನ ನಡೆಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್. ತುಮಕೂರು ಪೊಲೀಸರ ವಶಕ್ಕೆ 18 ನಿಮಿಷಗಳ ಆಡಿಯೋ ಸಿಕ್ಕಿದೆ. ಆಡಿಯೋದಲ್ಲಿ ರಾಜೇಂದ್ರ ಬೆಂಬಲಿಗರ ಸಹಿತ ಇಬ್ಬರ ನಡುವೆ ಸಂಭಾಷಣೆ ನಡೆದಿದೆ. ರಾಕಿ ಮತ್ತು ಪುಷ್ಪ ನಡುವೆ ಮಾತುಕತೆ ನಡೆದಿದೆ. ಇವರು ರಾಜೇಂದ್ರ ಬೆಂಬಲಿಗರು ಅಂತಾನೆ ಹೇಳಲಾಗ್ತಾ ಇದೆ. 18 ನಿಮಿಷದ ಆಡಿಯೋದಲ್ಲಿ ಏನಿರಬಹುದು ಹಾಗಾದ್ರೆ ಅನ್ನೋದರ ಜಾಲವನ್ನ ಈಗ ಪೊಲೀಸರು ಕಲೆ ಹಾಕಕ್ಕೆ ಮುಂದಾಗಿದ್ದಾರೆ. ಸಚಿವ ರಾಜಣ್ಣ ಪುತ್ರನ ಹತ್ಯೆಯ ಕೇಸ್ಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಇದು. ನಿಜಕ್ಕೂ ಸ್ಕೆಚ್ ನಡೀತಾ ಆಡಿಯೋದಲ್ಲಿ ಬಯಲಾಯ್ತು ಕೊಲೆ ಯತ್ನದ ರಹಸ್ಯ. 18 ನಿಮಿಷಗಳ ಆಡಿಯೋದಲ್ಲಿ ರಾಜೇಂದ್ರ ಬೆಂಬಲಿಗರ ಸಹಿತ ಇಬ್ಬರ ನಡುವೆ ಸಂಭಾಷಣೆ ನಡೆದಿದೆ. ನಂತೆ ಸೋಮು ಎಂಬಾತ ಡಿಸೆಂಬರ್ನಲ್ಲಿ ಪುಷ್ಪ ರಾಕಿ ಸುಪಾರಿಯನ್ನ ಕೊಟ್ಟಿದ್ದು. A1 ಆರೋಪಿ ಸೋಮನ ಪ್ಲಾನ್ ಬಗ್ಗೆ ಮಾಹಿತಿಯನ್ನ ಈಗ ಪುಷ್ಪ ರಾಜೇಂದ್ರ ಬೆಂಬಲಿಗರಲ್ಲೇ ಒಬ್ರು ಪುಷ್ಪ ಅಂತ. ಜೈಪುರದ ಸೋಮ ಆತನಿಗೆ ಪರಿಚಯಸ್ಥಳು ಪುಷ್ಪ. ಸುಪಾರಿ ಪಡೆದಿದ್ದಂತೆ ಈ ಸೋಮು ರಾಜೇಂದ್ರನನ್ನ ಹತ್ಯೆ ಮಾಡಲಿಕ್ಕೆ ಡಿಸೆಂಬರ್ನಲ್ಲಿ ಪುಷ್ಪ ರಾಕಿ ನಡುವೆ ನಡೆದ ಸಂಭಾಷಣೆ ಇದೀಗ ಲೀಕ್ ಆಗಿದೆ. ಪೊಲೀಸರ ಕೈ ಸೇರಿದೆ ಆ ಒಂದು ಸಂಭಾಷಣೆ. ಸಚಿವ ರಾಜಣ್ಣ ಪುತ್ರ ರಾಜೇಂದ್ರ ಹತ್ಯೆಯ ವಿಚಾರ ಬಯಲಾಗಿದೆ. ಆಡಿಯೋದಿಂದಲೇ ಆ ಒಂದು ಹತ್ಯೆ ಯಾವ ಥರ ಏನು ಎತ್ತ ಅನ್ನೋದು ಬಯಲಾಯ್ತಾ? ಹಾಗಾದ್ರೆ ರಾಕಿ ಪುಷ್ಪ ನಡುವೆ ನಡೆದಿರುವಂತಹ ಸಂಭಾಷಣೆಯಲ್ಲಿ ಈ ಸುಪಾರಿಯ ಬಗ್ಗೆ ಮಾಹಿತಿ ಸಿಕ್ಕಿದ್ದು, ಸಂಚು ಮಾಡಿರೋ ಬಗ್ಗೆ ಆಡಿಯೋ ಸ್ಫೋಟವಾಗಿದೆ. ಸೋಮನಿಗೆ 5 ಲಕ್ಷ ಹಣ ಬಂದಿರೋದು ನಿಜ ಅಂತ ಹೇಳಿ ಪುಷ್ಪ ಆ ಒಂದು ಆಡಿಯೋದಲ್ಲಿ ಹೇಳಿದ್ದಾರೆ. ಪೊಲೀಸರು ಕರ್ಕೊಂಡು ಹೋಗಿ ತನಿಖೆ ಮಾಡಿದ್ರೆ ಎಲ್ಲಾನು ಗೊತ್ತಾಗತ್ತೆ ಅಂತ ಹೇಳಿ ಸೋಮನ ಪ್ಲಾನ್ ಪುಷ್ಪ ಇಂಚಿಂಚಾಗಿ ತಿಳಿಸಿರೋದು. ಆರೋಪಿ ಜೈಪುರ ಸೋಮು ರಾಜೇಂದ್ರನ ಹತ್ಯೆ ಮಾಡೋದಕ್ಕೆ ಸ್ಕೆಚ್ ಹಾಕಿದ್ದ ಅಂತ ಹೇಳಲಾಗ್ತಾ ಇದೆ. ಈ ಹನಿ ಟ್ರ್ಯಾಪ್ ವಿಚಾರ ಹತ್ಯೆಗೆ ಹೋಗಿ ನಿಂತಿದೆ. ಒಂದು ಕಡೆ ರಾಜೇಂದ್ರ ಪುತ್ರ ಕೊಟ್ಟಂತಹ ಹೇಳಿಕೆ ಅದು ನವೆಂಬರಲ್ಲೇ ಆಗಿತ್ತು ಅನ್ನೋ ವಿಚಾರ. ಸೊ ಇವೆಲ್ಲವೀಗ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಿದ್ದು, ತುಮಕೂರಿನ SP ಕಚೇರಿಗೆ ಕಂಪ್ಲೇಂಟ್ ಕೂಡ ರೈಸ್ ಮಾಡಿದರು ರಾಜೇಂದ್ರ ಹಿಂದೆ. ಸೊ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಈಗ ಆ ಆಡಿಯೋವನ್ನು. ಸೊ ನೋಡೋಣ, ಆಡಿಯೋದಲ್ಲಿರೋ ಪುಷ್ಪ, ರಾಕಿ, ಸೋಮು ಇವರೆಲ್ಲರನ್ನ ಕರೆಸಿ ತನಿಖೆಯನ್ನು ನಡೆಸಿದ್ರೆ ಸತ್ಯಾಸತ್ಯತೆ ಹೊರಬರುತ್ತೆ. ನಿಜಕ್ಕೂ ಏನು ಆಯಿತು, ಹತ್ಯೆ ಮಾಡೋಕ್ಕೆ ಸ್ಕೆಚ್ ನಡೆದಿತ್ತ, ಏನು ಎತ್ತ ಅಂತ ಇನ್ನಷ್ಟೇ ನೋಡ್ಬೇಕಾಗುತ್ತೆ. ಕೊಲೆ ಸಂಚನ್ನ ಪುಷ್ಪ ರಾಜೇಂದ್ರಗೆ ತಿಳಿಸೋದಿಕ್ಕೆ ಪ್ಲಾನ್ ಅನ್ನ ರೂಪಿಸಿ ಕೊಲೆ ಸಂಚನ ಬಗ್ಗೆ ಪುಷ್ಪ ಹೇಳಿರೋ ಒಂದೊಂದು ಪೆನ್ ಟು ಪೆನ್ ಮಾಹಿತಿ ಕೂಡ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿದೆ. ಆಡಿಯೋ ಕೇಳಿದ ಕೂಡಲೇ ಅಲರ್ಟ್ ಆದ್ರು ರಾಜೇಂದ್ರ. ಪುಷ್ಪ ಪ್ಲಾನ್ ಏನು ಅನ್ನೋದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಮುಂದಾಗಿದೆ. ರಾಜೇಂದ್ರಗೆ ವಿಚಾರ ಮುಗಿಸೋದಕ್ಕೆ ರಾಕಿ ಅನ್ನೋರ್ನ ಬಳಸ್ಕೊಂಡಿರ್ತಾರೆ ಪುಷ್ಪ. ಸೊ ಆಡಿಯೋ ಕೇಳಿ ತಬ್ಬಿಬ್ಬಾಗಿ ಹೋಗಿರ್ತಾರೆ ರಾಜೇಂದ್ರ. ಫೈನಲಿ ಈಗ ಪೊಲೀಸರಿಗೆ ಆಡಿಯೋ ಕೊಟ್ಟಿದ್ದಾರೆ. ಸೊ ನೋಡೋಣ ತನಿಖೆ ಎಲ್ಲಿಗೆ ಹೋಗುತ್ತೆ, ಏನಾಗುತ್ತೆ.